ಹೈಲೈಟ್. 60ರ ದಶಕದಲ್ಲಿ ಹೇರ್ ಡ್ರೆಸ್ಸರ್ಸ್, ಕೇಶವಿನ್ಯಾಸಕರು ಕೂದಲನ್ನು ಬಣ್ಣ ಮಾಡುವ ಒಂದು ಹೊಸ ವಿಧಾನವನ್ನು ಕಂಡುಹಿಡಿದರು. ಇದನ್ನು ಹೇರ್ ಹೈಲೈಟಿಂಗ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಸಂಪೂರ್ಣ ಕೂದಲಿಗೆ ಬಣ್ಣ ಹಚ್ಚುವ ಮೊದಲು ಕೆಲವು ಆಯ್ದ ಭಾಗಗಳಿಗೆ ಬಣ್ಣ ಹಚ್ಚಲಾಗುತ್ತದೆ. ನ್ಯಾಚುರಲ್ ಹೇರ್ ಕಲರ್ನ ಜೊತೆಗೆ ಫ್ಯಾಷನ್ ಶೇಡ್ ಬಳಸಿ ಕೂದಲನ್ನು ಇನ್ನಷ್ಟು ಆಕರ್ಷಕವಾಗಿ ಮಾಡಲಾಗುತ್ತದೆ. ಕೂದಲು ಹೈಲೈಟಿಂಗ್ ಮಾಡುವುದು ಹೇಗೆ ಎಂದು ನೋಡೋಣ. ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಮಾಡಿಕೊಳ್ಳಬೇಕಾದ ತಯಾರಿ. ಕ್ಲೈಂಟ್ ಅನ್ನು ಸ್ವಾಗತಿಸಿ. ಕ್ಲೈಂಟ್ ಅನ್ನು ಕುರ್ಚಿಯಲ್ಲಿ ಆರಾಮವಾಗಿ ಕುಳಿತುಕೊಳ್ಳಲು ಹೇಳಿ. ಅವರ ಕೂದಲಿನ ರಚನೆ, ಟೆಕ್ಸ್ಚರ್ ಮತ್ತು ಆರೋಗ್ಯವನ್ನು ತಪಾಸಣೆ ಮಾಡಿ. ಕೂದಲಿನ ಯಾವುದೇ ಸಮಸ್ಯೆಗಳಿಲ್ಲವೇ ಎಂದು ಖಚಿತಪಡಿಸಿಕೊಳ್ಳಿ. ಅಗತ್ಯ ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳಿ. ಒಂದು ಟ್ರಾಲಿಯಲ್ಲಿ ಡೈ ಬೌಲ್, ಡೈ ಬ್ರಷ್, ಗ್ಲೌಸ್, ಕಲರ್, ಡೆವಲಪರ್ ಮತ್ತು ಫಾಯಿಲ್ ಪೇಪರ್ ಅನ್ನು ಇರಿಸಿ. ಟ್ರಾಲಿಯಲ್ಲಿರುವ ಎಲ್ಲ ವಸ್ತುಗಳು ವ್ಯವಸ್ಥಿತ ಮತ್ತು ಸ್ವಚ್ಛವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕ್ಲೈಂಟ್ನೊಂದಿಗೆ ಅವರ ನಿರೀಕ್ಷೆಗಳು ಮತ್ತು ಆದ್ಯತೆಯ ಶೇಡ್ಗಳ ಬಗ್ಗೆ ಚರ್ಚಿಸಿ. ಕೂದಲನ್ನು ಸಿದ್ಧಪಡಿಸುವುದು. ಮೊದಲಿಗೆ ಕ್ಲೈಂಟ್ನ ಕೂದಲನ್ನು ಸೆಕ್ಷನ್ ಕ್ಲಿಪ್ನಿಂದ ಕಟ್ಟಿಕೊಳ್ಳಿ. ನಂತರ ಅವರಿಗೆ ಏಪ್ರಾನ್ ಧರಿಸಿ. ಈಗ ಪಿನ್ಟೇಲ್ ಕೂಮ್ನ ಸಹಾಯದಿಂದ ಕೂದಲನ್ನು ಸಣ್ಣ ಭಾಗಗಳಾಗಿ ಮಾಡಿ. ನಂತರ ಕ್ರೌನ್ ಸೆಕ್ಷನ್ ಅನ್ನು ಪ್ರತ್ಯೇಕಿಸಿ ಮತ್ತು ಉಳಿದ ಕೂದಲನ್ನು ಕ್ಲಿಪ್ನಿಂದ ಸೆಟ್ ಮಾಡಿ. ಇದರಿಂದ ಅವು ಮಿಕ್ಸ್ ಆಗುವುದಿಲ್ಲ. ಕಲರ್ ಅನ್ನು ಮಿಕ್ಸ್ ಮಾಡಿ. ಡೈ ಬೌಲ್ನಲ್ಲಿ 1 ಚಮಚ ಕಲರ್ ತೆಗೆದುಕೊಂಡು ಅದರಲ್ಲಿ ಕಲರ್ನ 2ರಷ್ಟು ಪ್ರಮಾಣದ ಡೆವಲಪರ್ ಅನ್ನು ಸೇರಿಸಿ. ಗ್ಲೌಸ್ ಧರಿಸಿ. ಡೈ ಬ್ರಷ್ನ ಸಹಾಯದಿಂದ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಶ್ರಣ ಮಾಡುವಾಗ ಬ್ರಷ್ ಅನ್ನು ಒಂದೇ ದಿಕ್ಕಿನಲ್ಲಿ ತಿರುಗಿಸಿ. ಇದರಿಂದ ಮಿಶ್ರಣವು ಸ್ಮೂತ್ ಆಗುತ್ತದೆ. ಹೈಲೈಟಿಂಗ್ ಪ್ರಕ್ರಿಯೆ. ಕೂದಲಿಗೆ ಫಾಯಿಲ್ ಹಾಕಿ. ಮೊದಲು ಕ್ರೌನ್ ಸೆಕ್ಷನ್ ಅನ್ನು ತೆಗೆಯಿರಿ ಮತ್ತು ಪಿನ್ಟೇಲ್ ಕೂಮ್ನಿಂದ ಹಾರಿಸಾಂಟಲ್ ನಲ್ಲಿ ಚಿಕ್ಕ ಸೆಕ್ಷನ್ ತೆಗೆದುಕೊಂಡು ಜಿಗ್ಜಾಗ್ ಸೆಕ್ಷನ್ ತೆಗೆದುಕೊಳ್ಳಿ. ಈಗ ಮೇಲಿನ ಜಿಗ್ಜಾಗ್ ಸೆಕ್ಷನ್ ಅನ್ನು ಫಾಯಿಲ್ ಪೇಪರ್ನಲ್ಲಿ ಇರಿಸಿ. ನಂತರ ಕೂದಲಿನ ಬುಡದಿಂದ 1 ಇಂಚು ಬಿಟ್ಟು ಕಲರ್ ಹಚ್ಚಿ. ಫಾಯಿಲ್ ಅನ್ನು ಫೋಲ್ಡ್ ಮಾಡಿ. ಕಲರ್ ಹಚ್ಚಿದ ನಂತರ ಫಾಯಿಲ್ ಪೇಪರ್ ಅನ್ನು ಸರಿಯಾಗಿ ಫೋಲ್ಡ್ ಮಾಡಿ ಲಾಕ್ ಮಾಡಿ. ಫಾಯಿಲ್ ಪೇಪರ್ ಕೂದಲಿನ ಮೇಲೆ ಗಟ್ಟಿಯಾಗಿ ಅಂಟಿಕೊಂಡಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಇದರಿಂದ ಬಣ್ಣವು ಹರಡುವುದಿಲ್ಲ. ಕ್ರೌನ್ ಸೆಕ್ಷನ್ನ ಎಲ್ಲಾ ಕೂದಲಿನ ಮೇಲೆ ಈ ವಿಧಾನವನ್ನು ಪುನರಾವರ್ತಿಸಿ. ಕಲರ್ ಸೆಟ್ ಆಗಲು ಸಮಯ ಕೊಡಿ. ಕೂದಲಿಗೆ ಹಚ್ಚಿರುವ ಬಣ್ಣವನ್ನು 45 ನಿಮಿಷಗಳ ಕಾಲ ಹಾಗೆ ಬಿಡಿ. 30 ನಿಮಿಷಗಳ ನಂತರ ಫಾಯಿಲ್ ತೆಗೆಯಿರಿ. ಕಲರ್ ಸರಿಯಾಗಿ ಬಂದಿಲ್ಲದಿದ್ದರೆ ಫಾಯಿಲ್ ಅನ್ನು ಮತ್ತೆ ಮುಚ್ಚಿ. ಫಾಯಿಲ್ನಿಂದ ಕೂದಲಿಗೆ ಸ್ವಲ್ಪ ಶಾಖ ಸಿಗುತ್ತದೆ. ಇದರಿಂದ ಕಲರ್ ತ್ವರಿತವಾಗಿ ಸೆಟ್ ಆಗಲು ಸಹಾಯವಾಗುತ್ತದೆ. ಕಲರ್ ತೆಗೆಯುವುದು ಮತ್ತು ಕೂದಲು ತೊಳೆಯುವುದು. ಫಾಯಿಲ್ ತೆಗೆಯಿರಿ. ನಿಗದಿತ ಸಮಯದ ನಂತರ ಕೂದಲಿನಿಂದ ಫಾಯಿಲ್ ಪೇಪರ್ ಅನ್ನು ತೆಗೆಯಿರಿ. ಕ್ಲೈಂಟ್ ಅನ್ನು ಹೇರ್ ವಾಶ್ ಸ್ಟೇಷನ್ಗೆ ಕರೆದೊಯ್ಯಿರಿ. ನೀರು ಕಿವಿಗೆ ಹೋಗದಂತೆ ಕಿವಿಗಳನ್ನು ಕಾಟನ್ನಿಂದ ಕವರ್ ಮಾಡಿ. ಶಾಂಪೂ ಬಳಸಿ ಕೂದಲನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. ಹೇರ್ ಮಾಸ್ಕ್ ಹಚ್ಚಿ. ಹೇರ್ ಮಾಸ್ಕ್ನಿಂದ ಕೂದಲಿಗೆ ಪೋಷಣೆ ಮತ್ತು ತೇವಾಂಶ ಅಂದರೆ ಮಾಯಿಶ್ಚರ್ ಸಿಗುತ್ತದೆ. ಕೂದಲಿಗೆ ಹೇರ್ ಮಾಸ್ಕ್ ಹಚ್ಚಿ 2ರಿಂದ 3 ನಿಮಿಷಗಳ ಕಾಲ ಮಸಾಜ್ ಮಾಡಿ. ಫೈನಲ್ ಲುಕ್ ಕೊಡಿ. ಬ್ಲೋ ಡ್ರೈ ಮತ್ತು ಪ್ಯಾಡಲ್ ಬ್ರಷ್ನ ಸಹಾಯದಿಂದ ಕೂದಲನ್ನು ಸೆಟ್ ಮಾಡಿ. ನಿಮ್ಮ ಹೇರ್ ಹೈಲೈಟಿಂಗ್ ಪೂರ್ಣಗೊಂಡಿದೆ. ಕ್ಲೈಂಟ್ನಿಂದ ಫೀಡ್ಬ್ಯಾಕ್ ತೆಗೆದುಕೊಳ್ಳಲು ಮರೆಯಬೇಡಿ. ಕ್ಲೈಂಟ್ಗೆ ಹೊಸ ರೂಪವನ್ನು ತೋರಿಸಿ ಮತ್ತು ಅವರ ಪ್ರತಿಕ್ರಿಯೆಯನ್ನು ಪಡೆಯಿರಿ. ಸಾರಾಂಶ. ಈ ವಿಧಾನದಲ್ಲಿ ನಿಮ್ಮ ಕೂದಲನ್ನು ಆಕರ್ಷಕವಾಗಿ ಮತ್ತು ಹೊಳೆಯುವಂತೆ ಮಾಡಲು ಹೇರ್ ಹೈಲೈಟಿಂಗ್ ಮಾಡುವುದು ಹೇಗೆ ಎಂದು ನೀವು ಕಲಿತಿದ್ದೀರಿ. ಕ್ರೌನ್ ಸೆಕ್ಷನ್ನ ಕೂದಲನ್ನು ಹೇಗೆ ಸೆಟ್ ಮಾಡುವುದು, ಕಲರ್ ಮತ್ತು ಡೆವಲಪರ್ ಅನ್ನು ಸರಿಯಾಗಿ ಹೇಗೆ ಮಿಶ್ರಣ ಮಾಡುವುದು ಹಾಗೂ ಫಾಯಿಲ್ ಅನ್ನು ಹೇಗೆ ಉಪಯೋಗಿಸುವುದು, ಇದರಲ್ಲಿ ಈ ಎಲ್ಲಾ ಕ್ರಿಯೆಗಳು ಒಳಗೊಂಡಿದೆ. ನಿಮ್ಮ ಸರದಿ. ಈಗ ನೀವು ಸಹ ಈ ವಿಧಾನವನ್ನು ಬಳಸಿಕೊಂಡು ಕೂದಲನ್ನು ಹೈಲೈಟ್ ಮಾಡಬಹುದು ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ರೂಪವನ್ನು ನೀಡಬಹುದು.